ಯಪ್ಪ ಲಲಿತಾ, ನಿನ್ನೆ ಇಡೀ ದಿನ ಕೆಲಸ ಎಲ್ಲ ಮಾಡಿ ಯಪ್ಪ ಅವರೆಲ್ಲ ಬಂದೋದ್ಮೇಲೆ ರಾತ್ರಿ ಮನೆಯೆಲ್ಲ ಸ್ವಚ್ಛ ಮಾಡಿ ಬಾಂಡೆ ಎಲ್ಲ ತಿಕ್ಕಿ ಎಲ್ಲನೂ ಮುಗಿಸೋಷ್ಟಿಗೆ ರಾತ್ರಿ 12 ಗಂಟೆ ಆಗಿತ್ತು. ಯಪ್ಪ ಹೋಗಿ ಮಕ್ಕಳೋದ ತಡ ನಿಂತು ಹೆಂಗೆ ಹತ್ತತ್ತ ಗೊತ್ತಿಲ್ಲ ನೋಡು. ಇನ್ನೂ ಮೈಕೈ ಎಲ್ಲ ನೋವು ಎದ್ಬಿಟ್ಟೈತಿ ನೋಡು. ಹ್ಞೂ ಸವಿ, ನಮ್ಮನೆ ಕೆಲಸ ನಿನ್ನೆ ಮತ್ತು ಸಿಕ್ಕಾಪಟ್ಟೆ ಕೆಲಸ ಇತ್ತಲ್ಲ. ನನಗೂ ಅಷ್ಟೇ ಮಕ್ಕೊಳ್ಳೋದ ತಡ. ಅದು ಹೆಂಗೆ ನಿದ್ದೆ ಹತ್ತೈತೆ ಏನು ಒಂದು ಗೊತ್ತಿಲ್ಲ. ನಿಮ್ಮ ಮಾವಾರ ಅದು ಎಷ್ಟೊತ್ತಿಗೆ ಬಂದು ಮಕ್ಕೊಂಡ್ರು ಅನ್ನೋದು ಗೊತ್ತಿಲ್ಲ ನೋಡಿ ನನಗೆ. ಅವ್ರು ಬರೋಷ್ಟಿಗೆ ನಾ ಅಂತ ಆಗಲೇ ಮಕ್ಕೊಂದ ಬಿಟ್ಟಿದ್ದೆ. ಒಮ್ಮೆಗೆ ಬೆಳಗ್ಗೆ ಇದ್ದೆ ನೋಡಿ ಅವ್ರನ್ನ. ಅಯ್ಯ ನನಗೂ ಅಷ್ಟ ನನ್ನ ಗಂಡನೂ ಅದು ಎಷ್ಟೊತ್ತಿಗೆ ಬಂದು ಮಕ್ಕೊಂಡ ನನಗೆ ಗೊತ್ತಿಲ್ಲ. ನಾನಂತೂ ಮಕ್ಕೊಂದ ಬಿಟ್ಟಿದ್ದೆ. ಹಲೋ, ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ ರೀ. ನಮಸ್ಕಾರ ರೀ ಮೇಡಮರ. ಅಂದಂಗ ಲಲಿತಾ ಸವಿತಾ ಅಂತಂದ್ರೆ ನೀವನ್ರಿ? ಹಾಂ ಹೌದು ಸರ್, ನಾವೇ. ತಾವು ಯಾರು ಅಂತ ಗೊತ್ತಾಗಲಿಲ್ಲ. ಮ್ಯಾಮ್, ನನ್ನ ಹೆಸರು ಶಶಿ ಅಂತ, ಅಂದರೆ ಶಶಿಧರ್ ಅಂತ. ನೀವು ಫ್ಯಾಷನ್ ಡಿಸೈನರ್ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಬಂದಿದ್ದೆ. ಓ ಹೌದಾ ಸರ್, ಸಾರಿ ಬನ್ನಿ ಒಳಗಡೆ ಮಾತಾಡೋಣ. ಸರಿ, ಓಕೆ, ನಡೀರಿ. ಬನ್ನಿ ಸರ್ ಒಳಗಡೆ ಕೂತ್ಕೊಳ್ರಿ ಸರ್. ಹೀಗೆ ಹೇಳಿ ಸರ್, ಟೀ ತೊಗೋತೀರಾ ಅಥವಾ ಕಾಫಿ ತೊಗೋತೀರಾ? ಅಯ್ಯೋ ಮ್ಯಾಮ್, ಟೀ ಕಾಫಿ ಏನು ಬೇಡ. ಯಾಕಂದರೆ ಜಸ್ಟ್ ಬರುವಾಗ ನಾನು ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಅದೆಲ್ಲ ಬೇಡ. ನೀವು ಫ್ರೀ ಇದ್ದರೆ ನಾವು ಸ್ವಲ್ಪ ಬಿಸ್ನೆಸ್ ವಿಷಯವಾಗಿ ಮಾತಾಡಬೇಕಾಗಿತ್ತು. ಇಫ್ ಯು ಡೋಂಟ್ ಮೈಂಡ್ ಮಾತಾಡ್ತೀರಾ? ನಾನು ಮತ್ತೆ ಅರ್ಜೆಂಟ್ ಹೋಗಬೇಕು, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ. ಸರಿ ಸರ್, ಹಾಗಾದರೆ ಹೇಳಿ ಏನಂತ. ಮ್ಯಾಮ್ ನಂದು ಒಂದು 2-3 ಫ್ಯಾಕ್ಟ್ರಿ ಇದೆ. ಸೊ ಫ್ಯಾಕ್ಟ್ರಿನಲ್ಲಿ ವರ್ಕರ್ಸ್ ಎಲ್ಲ ಇದ್ದಾರೆ. ನಾನು ಎಲ್ಲ ವರ್ಕರ್ಸ್ಗೂ ಒಂದೇ ಥರ ಡ್ರೆಸ್ಸನ್ನು ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ಎಲ್ಲರೂ ಅವರು ಡ್ರೆಸ್ ಹಾಕ್ಕೊಂಬರ್ತಿದ್ರು, ಒಂದು ಯೂನಿಫಾರ್ಮ್ ಅಂತ ಇಲ್ಲಾಗಿತ್ತು. ಸೊ ನಾನು ಇವಾಗ ಎಲ್ಲರಿಗೂ ಒಂದು ಯೂನಿಫಾರ್ಮ್ ಕೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಲೇಡೀಸ್ಗೆ ಸ್ಯಾರಿ, ಆಮೇಲೆ ಚೂಡಿದಾರ್ ಥರ, ಆಮೇಲೆ ಜೆಂಟ್ಸಿಗೆ ಪ್ಯಾಂಟು ಶರ್ಟು ಈ ಥರ ಕೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅದನ್ನೆಲ್ಲ ನಾನೇ ಸ್ಟಿಚ್ ಮಾಡಿಸ್ಕಿ ಕೊಡೋದು ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ. ಸರಿ ಸರ್, ಇವಾಗ ನಮ್ಮಿಂದ ಏನಾಗಬೇಕಾಗಿತ್ತು? ಅದೇ ಮ್ಯಾಮ್, ಲೇಡೀಸ್ಗೆಲ್ಲ ಅವ್ರದ್ದು ಅಳತಿ ಅದೆಲ್ಲ ನಾನು ಒಂದು ಬುಕ್ ಮಾಡಿ ನಿಮಗೆ ಕಳಿಸ್ತೀನಂತೆ. ಸೊ ನೀವೆಲ್ಲರಿಗೂ ನೀಟಾಗಿ ಸ್ಯಾರಿದಕ್ಕೆ ಬ್ಲೌಸು, ಆಮೇಲೆ ಅದು ಸ್ಯಾರಿದಕ್ಕೆ ನೀಟಾಗಿ ಹೇಗಿರಬೇಕಂದ್ರೆ ಬ್ಲೌಸ್ ಎಲ್ಲ ಎಲ್ಲರಿಗೂ ಸೇಮ್ ಡಿಸೈನ್ ಇರಬೇಕು. ಆಮೇಲೆ ಇನ್ನೂ ಸಣ್ಣ ಇಂಜಿನಿಯರ್ ಬರ್ತಾರಲ್ಲ ಅವರಿಗೆಲ್ಲ ಚೂಡಿದಾರದ್ದು ಸೊ ನೀಟಾಗಿ ಹೊಲಿದು ಕೊಡಬೇಕಾಗಿತ್ತು. ನನಗೆ ಇದು ಒಂದು 15 to 20 ಡೇಸಲ್ಲಿ ನನಗೆ ಇದು ನೀವೆಲ್ಲ ಡ್ರೆಸ್ಸನ್ನು ಹೊಲಿದು ಕೊಡಬೇಕು. ನಿಮ್ಮ ಕೈಲಾಗುತ್ತಾ? ಪ್ಲೀಸ್. ಅಯ್ಯೋ ಸರ್, ಆಗುತ್ತೆ. ನೀವು ಅದ್ರ ಬಗ್ಗೆ ಟೆನ್ಷನ್ನೇ ಮಾಡ್ಕೋಬೇಡಿ. ನಮ್ಗೆ ಇದುವರೆಗೂ ಯಾರ್ಯಾರು ಆರ್ಡ್ರ್ ಕೊಟ್ಟಿದ್ದಾರೆ ಅವ್ರು ಹೇಳಿದ್ದಕ್ಕೆ ಒಂದು 2-3 ದಿನ ಮುಂಚೆನೇ ಕೊಡ್ತೀವಿ ನಾವು. ನೀವೇನು ತಲೆ ಕೆಡಿಸ್ಕೋಬೇಡಿ. ಅಂದಂಗೆ ಎಷ್ಟು ಜನ ಇದ್ದಾರೆ ಸರ್? ಒಂದು 1500 ಜನ ಆಗ್ತಾರೆ ಮ್ಯಾಮ್. ಯಾಕಂದರೆ ನಾನು ನಮ್ಮ ಮನೆಯಲ್ಲಿ ವರ್ಕ್ ಮಾಡೋರ್ಸ್ಗೆ ಅದು ಒಂಥರ ಡ್ರೆಸ್ ಕೊಡಿದೆ. ಆಮೇಲೆ ಈ ವಾಚ್ಮ್ಯಾನ್ ಅವ್ರಿಗೆ ಒಂಥರ ಡ್ರೆಸ್ ಇದೆ. ಆಮೇಲೆ ನಮ್ಮ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡೋರಿಗೆ ಒಂಥರ ಡ್ರೆಸ್, ನಮ್ಮ ಕಂಪ್ನಿನಲ್ಲಿ ವರ್ಕ್ ಮಾಡೋರಿಗೆ ಒಂಥರ ಡ್ರೆಸ್ ಇದೆ. ಸೊ 1000ರಿಂದ 1500 ಜನ ಆಗ್ತಾರೆ. ಸೊ ಇಷ್ಟು ಜನಕ್ಕೆ ನೀವು ಹೊಲಿದು ಕೊಡಬೇಕಾಗಿತ್ತು. ರೊಕ್ಕ ಎಷ್ಟಾದರೂ ಪರವಾಗಿಲ್ಲ, ಬಟ್ ನನಗೆ ಈ ಚೆನ್ನಾಗಿ ಬರಬೇಕು. ವರ್ಕ್ ಫಿನಿಶ್ ಮಾತ್ರ ಕರೆಕ್ಟಾಗಿರಬೇಕು. ಯಾವುದು ಯಾರಿಂದನೂ ಏನೂ ಕಂಪ್ಲೇಂಟ್ ಬರಬಾರ್ದು. ಓಕೆ ಸರ್, ನೀವೇನು ತಲೆ ಕೆಡಿಸ್ಕೋಬೇಡಿ. ನಾವೆಲ್ಲ ರೆಡಿ ಮಾಡಿಕೊಡ್ತೀವಂತೆ. ಸರ್, ನೀವೇನು ಅನ್ಕೊಳಲ್ಲ ಅಂದರೆ ಒಂದು ಮಾತು ಹೇಳಿ ಮ್ಯಾಮ್, ಏನಂತ? ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕಡೆ ವರ್ಕರ್ಸಿಗೆ ಬಟ್ಟೆ ಕೊಟ್ಬಿಡ್ತಾರೆ, ನೀವೇ ಹೊಲಿಸ್ಕೊಂಬಿಡಿ ಹಂಗೆ ಹಿಂಗೆ ಅಂತ. ಬಟ್ ನೀವು ಪ್ರತಿಯೊಬ್ಬರದ್ದು ಅಳತೆ ತೊಗೊಂಡು ಅವ್ರಿಗೆ ಕರೆಕ್ಟಾಗಿ ಫಿಟ್ಟಿಂಗ್ ಕೂತ್ಕೋಬೇಕು, ಈ ಥರ ಡ್ರೆಸ್ ಕೊಡು ನೀಟಾಗಿ ಹೊಲಿದು ಕೊಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಇದೊಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಕೇಳಿದೆ. ಮ್ಯಾಮ್, ನಮ್ಮ ಫ್ಯಾಕ್ಟ್ರಿನಲ್ಲಿ ಬರೋರು ಬಡವರು, ಅವರಿಗೆ ಇವಾಗ ನಾನು ಬಟ್ಟೆ ಹೊಲಿಸ್ಕೋರಿ ನೀವು ಅಂತ ಹೇಳಿದೆ ಅಂದರೆ ಅವರಿಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆಮೇಲೆ ಇವಾಗ ಒಬ್ಬೊಬ್ಬರು ಒಂದೊಂದು ಥರ ಹೊಲಿಸ್ಕೋತಾರೆ. ನನಗೆ ಅದು ಇಷ್ಟ ಇಲ್ಲ. ನಮ್ಮದು ಫ್ಯಾಕ್ಟ್ರಿನಲ್ಲಾಗಲಿ ಅಥವಾ ಕಂಪ್ನಿನಲ್ಲಾಗಲಿ ಡ್ರೆಸ್ ಕೋಡ್ ಹೇಗಿರಬೇಕಂದ್ರೆ ಒಂದೇ ಥರ ಇರಬೇಕು. ಎಲ್ಲೂ ಏನೂ ಹೆಚ್ಚು ಕಮ್ಮಿ ಆಗಬಾರ್ದು. ಅದಕ್ಕೋಸ್ಕರ ಆಮೇಲೆ ಅವರಿಗೂ ಕಷ್ಟ ಆಗಬಾರ್ದಲ್ಲ ಹೊಲಿಸೋದಕ್ಕೆ. ನನಗೆ ನಮ್ಮ ಫ್ಯಾಕ್ಟ್ರಿನಲ್ಲಿ ಮಾಡೋ ವರ್ಕರ್ಸ್ ಎಲ್ಲ ನಮ್ಮ ಫ್ಯಾಮಿಲಿ ಇದ್ದಂಗೆ. ಸೊ ಅದಕ್ಕೋಸ್ಕರ ಈ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಇದು ಬಟ್ಟೆ ಎಲ್ಲ ಸ್ಟಿಚ್ ಮಾಡಿಸೋದಕ್ಕೆ ನಾನು ಒಂದು 4-5 ಕಡೆ ಹುಡುಕಾಡ್ತಾ ಇದ್ದೆ. ಎಲ್ಲೂ ನನಗಷ್ಟು ಸರಿ ಅನ್ನಿಸ್ಲಿಲ್ಲ. ಎಲ್ಲರೂ ನಮಗೆ ಟೈಮ್ ಜಾಸ್ತಿ ಬೇಕು, ಹಂಗೆ ಬೇಕು ಹಿಂಗೆ ಬೇಕು ಅಂತಿದ್ರು. ಆವಾಗ ನನ್ನ ಫ್ರೆಂಡ್ ಸರಿತಾ, ನಿಮ್ಮ ಫ್ರೆಂಡ್ ಇದ್ದಾರಲ್ಲ, ಸರಿತಾ ಅವರು ಸಜೆಸ್ಟ್ ಮಾಡಿದರು ನಿಮ್ಮ ಹೆಸರನ್ನ. ಅದಕ್ಕೋಸ್ಕರ ಮೀಟ್ ಆಗೋದಕ್ಕಂತ ಬಂದೆ. ಓ ಸರಿತಾ ಕಳಿಸಿದ್ದಾ? ಓ ಹೌದಾ, ಸರಿತಾನು ನಮ್ಮ ಕ್ಲೋಸ್ ಫ್ರೆಂಡ್. ಅದೇ ಹೇಳಿದರು. ಸರಿತಾ ಗಂಡ ಇದ್ದಾರಲ್ಲ, ಸರಿತಾ ಗಂಡ, ನಾನು ಮತ್ತು ಸರಿತಾ ನಾವೆಲ್ಲ ಒಂದೇ ಕ್ಲಾಸ್ಮೇಟ್ಸ್ ಇದ್ವಿ ಕಾಲೇಜಲ್ಲಿ ಎಲ್ಲ. ಸೊ ಹಾಗಾಗಿ ಪರಿಚಯ ಇತ್ತಲ್ಲ, ಹಾಗೆ ಕ್ಯಾಶುವಲ್ ಆಗಿ ಮಾತಾಡುವಾಗ ಈ ಟಾಪಿಕ್ ಬಂತು. ಆವಾಗ ಸರಿತಾ ಮತ್ತು ಅವ್ರ ಹಸ್ಬೆಂಡ್ ಸಜೆಸ್ಟ್ ಮಾಡಿದರು. ಅದಕ್ಕೋಸ್ಕರ ಇವತ್ತು ಮೀಟಾಗಿ ಹೋಗ್ಬಿಡೋಣ ಅಂತ ಬಂದೆ.
ಸರ್ ಹೌದಾ, ಸರಿ ಸರ್, ನೀವೇನು ತಲೆ ಕೆಡಿಸ್ಕೋಬೇಡಿ ಸರ್. ನೀವು ಹೇಗೆ ಹೇಳ್ತೀರಾ ನಾವು ಹಾಗೆ ಸ್ಟಿಚ್ ಮಾಡಿಕೊಡ್ತೀವಿ. ಬಟ್ಟೆ ಎಲ್ಲ ನೀಟಾಗಿ ತಂದುಕೊಡಿ. ಆಮೇಲೆ ಯಾವ ಅಳತೆಗೆ ಬಟ್ಟೆ ಹೊಲಿಬೇಕು ಅನ್ನೋದನ್ನು ಅದನ್ನೂ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು ತಂದು ಕೊಟ್ಬಿಟ್ರೆ 15 ಡೇಸಲ್ಲಿ ನಾವೆಲ್ಲ ರೆಡಿ ಮಾಡಿ ಕೊಟ್ಬಿಡ್ತೀವಿ. ಸರಿ ಮ್ಯಾಮ್, ಆದರೆ ಒಂದು ಮಾತು ಹೇಳಿ ಸರ್. ನೋಡಿ ಮ್ಯಾಮ್, ನನಗೆ ವರ್ಕ್ ಎಲ್ಲ ಕರೆಕ್ಟ್ ಆಗಿರಬೇಕು, ಎಲ್ಲಿ ಹೆಚ್ಚು ಕಮ್ಮಿ ಆಗಬಾರ್ದು. ಅಮೌಂಟ್ ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿ ಹೋದರೂ ಪರವಾಗಿಲ್ಲ ನನಗೆ, ಬಟ್ ಫಿನಿಶಿಂಗ್ ಮಾತ್ರ ಕರೆಕ್ಟ್ ಬಂದಿರಬೇಕು. ಸೊ ಎಲ್ಲರಿಗೂ ಯಾರ ಹತ್ರದಿಂದನೂ ಏನೂ ಕಂಪ್ಲೇಂಟ್ ಬರಬಾರ್ದು. ಏನೂ ಕಂಪ್ಲೇಂಟ್ ಬರದೇ ಇರೋ ಹಾಗೆ ನೀವು ಕೆಲಸ ಮಾಡಿ ಮುಗಿಸ್ಬೇಕು. ಅಪ್ಪಿತಪ್ಪಿ ಏನಾದರೂ ಕಂಪ್ಲೇಂಟ್ ಬಂದರೆ ನಾನು ಅಮೌಂಟ್ ಕೊಡೋದ್ರಲ್ಲಿ ಕಟ್ ಮಾಡಿಬಿಡ್ತೀನಿ, ನೆನಪಿರಲಿ. ಸರ್, ನೀವೇನು ತಲೆ ಕೆಡಿಸ್ಕೋಬೇಡಿ. ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀರಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ನಾವು ಕೆಲಸ ಮಾಡ್ತೀವಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಅಷ್ಟು ಅನುಮಾನ ಇದ್ದರೆ ಬೇಕಾದರೆ ಒಂದು 5-6 ಜನಕ್ಕೆ ನಾವು ಬಟ್ಟೆ ಎಲ್ಲ ಸ್ಟಿಚ್ ಮಾಡಿಕೊಡ್ತೀವಿ, ಅವರು ಹಾಕೊಳ್ಳಿ. ಅದು ನಿಮ್ಗೆ ಫಿನಿಶಿಂಗ್ ಎಲ್ಲ ಕರೆಕ್ಟ್ ಬಂದಿದೆ, ಎಲ್ಲ ಕರೆಕ್ಟ್ ಇದೆ ಅಂತ ಅನಿಸಿದರೆ ನಾವು ಹೊಲಿದು ಕೊಡ್ತೀವಿ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಬೇಕಾದರೆ ನೀವು ಮತ್ತೆ ನಮ್ಮ ಹತ್ರ ಹೊಲಿಸೋದೇ ಬೇಡ. ಇಲ್ಲ, ಸರಿತನ ಫ್ರೆಂಡ್ ಅಂತ ಅಂದಮೇಲೆ, ಅದು ಸರಿತಾ ಮತ್ತು ಸಂತೋಷ ಸಜೆಸ್ಟ್ ಮಾಡಿದ್ದಾರೆ ಅಂತ ಅಂದಮೇಲೆ ನೀವು ವರ್ಕ್ ಕರೆಕ್ಟಾಗಿಯೇ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ಬಟ್ ಒಂದು ಸಲ ಹೇಳೋದು ನನ್ನ ಕರ್ತವ್ಯ. ನನಗೆ ವರ್ಕ್ನಲ್ಲಿ ಮಾತ್ರ ಯಾವುದೇ ಥರನಾದಂಥ ಕಾಂಪ್ರಮೈಸ್ ಇಲ್ಲ. ಅಮೌಂಟ್ ಬೇಕಾದರೆ ಒಂದು ಸ್ವಲ್ಪ ಹೆಚ್ಚಿಗೆ ಹೋದರೂ ಪರವಾಗಿಲ್ಲ, ಬಟ್ ವರ್ಕ್ ಮಾತ್ರ ಕರೆಕ್ಟಾಗಿರಬೇಕು. ಸರಿ ಸರ್, ನೀವೇನು ತಲೆ ಕೆಡಿಸ್ಕೋಬೇಡಿ. ವರ್ಕೆಲ್ಲ ಕರೆಕ್ಟಾಗಿ ಫಿನಿಶ್ ಆಗೋಗಿ ನಾವು ನೋಡ್ಕೋತೀವಿ. ಅನ್ನಂಗೆ ಬಟ್ಟೆ ಮತ್ತು ಅದು ಎಲ್ಲ ಯಾವಾಗ ತಂದು ಕೊಡ್ತೀರಾ? ನಾಳೆನೇ ತಂದು ಕೊಡ್ತೀನಿ ಮ್ಯಾಮ್. ಇವತ್ತು ಆಲ್ರೆಡಿ ಬಟ್ಟೆ ಎಲ್ಲ ತಂದಿಟ್ಟಿದ್ದೀವಿ ನಾವು. ಇವತ್ತಲ್ಲ, ನಿನ್ನೆ ಮೊನ್ನೆನೇ ತಂದಿಟ್ಟಿದ್ದೀವಿ ನಾವು ಬಟ್ಟೆನೆಲ್ಲ. ಇವತ್ತು ಎಲ್ಲರದು ಮೆಷರ್ಮೆಂಟ್ ಎಲ್ಲ ತಗೋ ಅಂತ ಹೇಳಿದ್ದೀನಿ ನಮ್ಮದು ಫ್ಯಾಕ್ಟ್ರಿನಲ್ಲಿ, ಹಾಗೆ ಆಫೀಸ್ನಲ್ಲಿ. ಸೊ ನಿಮಗೆ ನಾನು ನಾಳೆ ತಂದು ಕೊಡ್ತೀನಿ ಬಟ್ಟೆ ಹಾಗೂ ಮೆಷರ್ಮೆಂಟ್ ಎಲ್ಲನೂ. ಸರಿ ಸರ್, ಆಯಿತು. ಹಾಂ, ಆಮೇಲೆ ಇನ್ನೊಂದು ಮಾತು, ಇವಾಗ ಒಬ್ಬೊಬ್ರದ್ದು ಮೆಷರ್ಮೆಂಟ್ ಎಲ್ಲ ಹೆಚ್ಚು ಕಮ್ಮಿ ಇರುತ್ತಲ್ಲ, ಅದಕ್ಕೆ ನೀವು ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಆಫೀಸ್ನಲ್ಲಿ ಯಾರು ಸುಕನ್ಯಾ ಅಂತ ಒಬ್ಬರು ಆಂಟಿ ಇದ್ದಾರೆ, ಅಜ್ಜಿ ಇದ್ದಾರೆ. ಆ ಅಜ್ಜಿದ ಮೆಜರ್ಮೆಂಟ್ ಏನಿರುತ್ತಲ್ಲ ಕೊಟ್ಟಿರ್ತೀನಲ್ಲ, ನೀವು ಆ ಅಜ್ಜಿದು ಡ್ರೆಸ್ ಕೋಡ್ ರೆಡಿ ಮಾಡಿದ್ಮೇಲೆ ಅದ್ರ ಮೇಲೆ ನೀಟಾಗಿ ಆ ಅಜ್ಜಿದ ಹೆಸರು ಬರೆದು ಇಡಬೇಕು, ಓಕೆನಾ? ಯಾಕಂದರೆ ಆಮೇಲೆ ಮುಂದೆ ನೆಕ್ಸ್ಟ್ ಕನ್ಫ್ಯೂಸ್ ಆಗಬಾರ್ದು ನಮಗೆ. ಆಮೇಲೆ ಒಂದೊಂದು ಹೆಸರೆಲ್ಲ ರಿಪೀಟ್ ಆಗಿದೆ. ಸೊ ಅದ್ರ ಅವರು ಇನಿಷಿಯಲ್ ಅವರ ಹೆಸರು ಏನಿದೆ ಅದೆಲ್ಲ ಕರೆಕ್ಟಾಗಿ ಹಾಕಿ ಪ್ಯಾಕ್ ಮಾಡೋ ಜವಾಬ್ದಾರಿ ನಿಮ್ಮದು. ನೀಟಾಗಿ ಪ್ಯಾಕಿಂಗ್ ಎಲ್ಲ ನೀಟಾಗಿ ಮಾಡಿ ಕಳಿಸ್ಬೇಕು ನೀವು. ಆ ಪ್ಯಾಕಿಂಗಿಗೆಲ್ಲ ಏನೇನು ವ್ಯವಸ್ಥೆ ಬೇಕು ಅದನ್ನೆಲ್ಲ ನಾನು ನೋಡ್ಕೋತೀನಂತ. ಸರಿ ಸರ್, ನೀವೇನು ತಲೆ ಕೆಡಿಸ್ಕೋಬೇಡಿ. ಆ ಪ್ಯಾಕಿಂಗಿಗೆ ಕವರೆಲ್ಲ ಅಡ್ಜಸ್ಟ್ ಮಾಡಿ ಕೊಡಿ. ನಾವು ಅದರ ಮೇಲೆಲ್ಲ ಡ್ರೆಸ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡೋ ಮುಂದೆ ಅವ್ರವ್ರ ಹೆಸರನ್ನ ಬರೆದು ಕೊಡ್ತೀವಂತ. ಆಮೇಲೆ ನನ್ನದೊಂದು ಫೋನ್ ನಂಬರ್ ಹೇಳಿರ್ತೀನಿ, ಅದನ್ನ ತಗೋರಿ. ಒಂದು ಸ್ಯಾರಿ ಬ್ಲೌಸಿಗೆ ಎಷ್ಟಾಗುತ್ತೆ, ಹಾಗೆ ಚೂಡಿದಾರಿಗೆ ಎಷ್ಟಾಗುತ್ತೆ ಹೊಲಿಯೋದಕ್ಕೆ ಅನ್ನೋದನ್ನು ನೀಟಾಗಿ ನನಗೆ ಕಳಿಸ್ಬಿಟ್ಟಿರಿ. ಆಮೇಲೆ ಇಷ್ಟು ಡ್ರೆಸ್ಸಿಗೆ ಎಷ್ಟಾಗುತ್ತೆ ಅನ್ನೋದನ್ನು ಲೆಕ್ಕ ಕೂಡ ಕರೆಕ್ಟಾಗಿ ಮಾಡಿ ಕಳಿಸೋ ಜವಾಬ್ದಾರಿ ನಿಮ್ಮದು. ಎಲ್ಲೂ ಏನೂ ವ್ಯತ್ಯಾಸ ಆಗಬಾರ್ದು. ಸರಿ ಸರ್, ಆಯಿತು. ಅದನ್ನೆಲ್ಲ ನಾವು ನೋಡ್ಕೋತೀವಿ ಅಂತ. ನಿಮ್ಮ ನಂಬರ್ ಒಂದೇ ಹೇಳಿ ಸರ್. ಹೇಳಿ ಸರ್ ನಂಬರ್. 91. ಸರಿ ಸರ್, ನಾನು ಒಂದು ಮಿಸ್ ಕಾಲ್ ಕೊಟ್ಟಿರ್ತೀನಿ, ಅದೇ ನಮ್ಮ ನಂಬರ್, ನೆನಪಿರಲಿ. ಸರಿ ಮ್ಯಾಮ್, 9 ಬರ್ತೀನಿ, ನನಗೆ ಟೈಮ್ ಆಗುತ್ತೆ. ಸರ್, ಮನೆ ತನಕ ಬಂದಿದ್ದೀರಾ? ಇರಿ, ಒಂದೇ ನಿಮಿಷ, ಒಂದು ಟೀ ಮಾಡಿಕೊಡ್ತೀವಿ. ಟೀ ಆದರೂ ಕುಡ್ದೋಗಂದ್ರಂತ. ಸಾರಿ ಮ್ಯಾಮ್, ನನಗೆ ಟೈಮ್ ಆಗಿದೆ ಆಲ್ರೆಡಿ. ಅದು ಅಲ್ಲದೆ ನಂದು ಇಂಪಾರ್ಟೆಂಟ್ ಮೀಟಿಂಗ್ ಎಲ್ಲ ಇದೆ, ಒಂದು ಸ್ವಲ್ಪ ಹೆವಿ ಕೆಲಸ ಇದೆ. ಸೊ ನಾನು ಬರ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಟೀ ಅಥವಾ ಕಾಫಿ ಕುಡ್ಕೊಂಡೇ ಹೋಗ್ತೀನಿ ಅಂತ. ಸರಿ ಸರ್, ಆಯಿತು. ಅಯ್ಯೋ ಲಲಿತಾ, ಎಷ್ಟು ದಿನ ಆದಮೇಲೆ ಆರ್ಡ್ರ್ ಬಂತಲ್ಲ, ನನಗಂತೂ ಎಷ್ಟು ಖುಷಿ ಆಗುತ್ತೈತಂದ್ರೆ, ಯಪ್ಪ ದೇವ್ರಿ. ಅಯ್ಯೋ ಪಾಪ ಸರಿತಾಗ ಮೊದಲು ಫೋನ್ ಹಚ್ಚಿ ಥ್ಯಾಂಕ್ಸ್ ಹೇಳ್ಬೇಕು. ಅಯ್ಯೋ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೊಂಡ್ಬಿಟ್ಟೈತಿ. ಯಪ್ಪ, ಏನೂ ಆರ್ಡ್ರ್ ಬರ್ತಾ ಇಲ್ಲಲ್ಲ, ಹೆಂಗೆ ಏನು ಅಂತಂದು. ನನಗೂ ಅದ ಚಿಂತೆ ಆಗಿತ್ತು. ಯಪ್ಪ ಹೆಂಗಪ್ಪ ಮಾಡೋದು, ಬಟ್ಟೆ ನೋಡಿದ್ರೆ ಕಮ್ಮಿ ಬರಾಕೊಂಡ್ಬಿಟ್ಟಾವಲ್ಲ ಅಂತಂದು. ಹಬ್ಬ, ಅಂತೂ ಚಲೋ ಆರ್ಡ್ರ್ ಸಿಕ್ತಲ್ಲ, ಅಷ್ಟೇ ಸಾಕು. ಲಲಿತಾ, ಇವಾಗ ನಾವು 15ರಿಂದ 20 ದಿನದಲ್ಲಿ ಅವ್ರ ಆರ್ಡ್ರನ್ನ ವಾಪಸ್ ಕೊಡ್ತೀವಿ ಅಂತ ಅಂದಿವಲ್ಲ. ಸೊ ಅಷ್ಟರಲ್ಲಿ ನಾವು ಮುಗಿಸ್ಬೇಕಂತಂದ್ರೆ ನಮ್ಮ ಕೈ ಕೆಳಗೆ ಒಂದು 2ರಿಂದ 3 ಜನ ಆಳು ಬೇಕು ಕಂಪಲ್ಸರಿ. ಹೌದೌದು, ಈಗಂತೂ ತಾರಾ ಅಂತೂ ಬರ್ತೀನಿ ಅಂತ ಅಂದಾಳ. ನೋಡೋಣ ಇನ್ನೊಬ್ಬರಿಂದ ಇಬ್ಬರು ಯಾರು ಬರ್ತಾರಂತಂದು. ಅಯ್ಯೋ, ಮೊದಲು ಈ ವಿಷಯನ ಮನ್ಯಾಗ ಎಲ್ಲರ ಮುಂದೆ ಹೇಳ್ಬೇಕು, ಅದರಲ್ಲೂ ಮಾವರ ಮುಂದೆ ಹೇಳ್ಬೇಕು, ಅಮ್ಮರ ಮುಂದೆ ಹೇಳ್ಬೇಕು, ಎಲ್ಲರೂ ಖುಷಿ ಪಡ್ತಾರೆ. ಮೊದಲು ದೇವ್ರಿಗೆ ಹೋಗಿ ಕೈ ಮುಗಿಯೋಣ ನಡಿ. ದೇವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಹೆಂಗಪ್ಪ ಈ ಮನ್ಯಾಗ ಪರಿಸ್ಥಿತಿ ನೋಡಿದ್ರೆ ಅಷ್ಟು ಸರಿ ಇಲ್ಲಾಗಿತ್ತು. ಹೊಲ್ದಾಗ ಪೀಕೋ ಇಲ್ಲ, ಮನೆ ನಡೆಸೋದೆಲ್ಲ ಕಷ್ಟ ಆಗಿತ್ತು. ಹೆಂಗಪ್ಪ ಏನಪ್ಪ ಅಂತ ಚಿಂತೆ ಇತ್ತಿತ್ತು. ಅಷ್ಟರಲ್ಲಿ ಆ ದೇವರು ಒಂದು ಒಳ್ಳೆ ಸುದ್ದಿನ ಕೊಟ್ಟ ನಮ್ಗೆ. ನಡಿ, ಮೊದಲು ದೇವ್ರ ರೂಮಿಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಮನೇಲಿ ಎಲ್ಲರಿಗೂ ಈ ವಿಷಯ ಹೇಳೋಣಂತ. ಹೌದು, ನೀನು ಹೇಳೋದು ಸರಿನೇ ಐತಿ. ನಡಿ ಮೊದಲು ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಮನೆಯಾಗಿ ಈ ಸುದ್ದಿನ ಹೇಳೋಣ, ಎಲ್ಲರೂ ಖುಷಿ ಪಡ್ತಾರೆ ಅವಾಗ.